ಕೊನೆಯ ದಿನ ಡೆಡ್ಲೈನ್. ಅಟ್ಟಾರಿ ಗಡಿಯತ್ತ ಪಾಕ್ ನಾಗರಿಕರು ದೌಡಾಯಿಸುತ್ತಿದ್ದಾರೆ. ಅಟ್ಟಾರಿ ಗಡಿ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ವಾಪಸ್ ಕಳಿಸುವ ಮುನ್ನ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಗಡಿಯಲ್ಲಿ ದಾಖಲೆಯನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಡೆಡ್ಲೈನ್ ಎಂಡ್ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಪಾಕಿಸ್ತಾನದ ನಾಗರಿಕರು ವಾಪಸ್ ಈಗ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಾರೆ. ಕಾರಣ ಇಲ್ಲಿ ಇರೋಂಗಿಲ್ಲ, ವೀಸಾ ಕ್ಯಾನ್ಸಲ್ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ತಾ ಇದ್ರೆ ಅಲ್ಲಿರೋದು ಒಂದೇ ಗಡಿ ಇವರಿಗೆ ಹೋಗೋಕೆ, ಅಟ್ಟಾರಿ ಗಡಿ. ಅದು ಕೂಡ ಈಗ ಕ್ಲೋಸ್ ಆಗುತ್ತೆ. ಇವ್ರು ಹೋಗೋದಿದ್ರೆ ಈಗಲೇ ಹೋಗ್ಬೇಕಾಗತ್ತೆ. ಇನ್ ಕೇಸ್ ಏನಾದ್ರೂ ಇಲ್ಲೇ ಉಳ್ಕೊಂಡ್ರೆ ಮತ್ತೆ ಮಗದು ಅಂತ ಹೇಳಿ ಮತ್ತೆ ಅದಕ್ಕೂ ಕೂಡ ಕಷ್ಟ ಆಗತ್ತೆ. ಅಟ್ಟಾರಿ ಗಡಿ ಕೂಡ ಕ್ಲೋಸ್ ಆಗುತ್ತೆ. 48 ಗಂಟೆಗಳ ಕಾಲ ಕೊಟ್ಟಿರುವಂತದ್ದು. ಪಾಕ್ ಯಾರೆಲ್ಲ ಇಲ್ಲಿ ನಾಗರಿಕರಿದ್ರು ಅವರಿಗೆಲ್ಲ ಕೂಡ ಈಗ ವಾಪಸ್ ಹೋಗ್ತಾ ಇರುವಂತದ್ದು. ಅಟ್ಟಾರಿ ಗಡಿ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ಲಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಕಳಿಸುವ ಮುನ್ನ ಅವರ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಮತ್ತವರೇನಾದ್ರೂ ಇಲ್ಲಿ ಇಂಡಿಯಾದ ಏನಾದ್ರೂ ಆಧಾರ್ ಕಾರ್ಡ್ ಹೊತ್ಕೊಂಡು ಹೋದ್ರೆ ಕಷ್ಟ ಅಲ್ಲ. ಅದಕ್ಕೆ ಗಡಿಯಲ್ಲಿ ದಾಖಲೆಯನ್ನ ಪರಿಶೀಲನೆ ನಡೆಸ್ತಾ ಇದ್ರು ಅಧಿಕಾರಿಗಳು. ನೋಡಿ ಯಾವ ರೀತಿಯಾಗಿ ಕೂತ್ಕೊಂಡಿದ್ದಾರೆ ಇವರೆಲ್ಲ ಪಾಕಿಸ್ತಾನದವರು. ಸೊ ಇವರೆಲ್ಲರೂ ಕೂಡ ಇದ್ದಿದ್ದು ಇಷ್ಟು ಟೈಮ್ ಇಂಡಿಯಾದಲ್ಲಿ ಬೇರೆ ಬೇರೆ ಕೆಲಸ ನಿಮಿತ್ತ ಬಂದಿರ್ತಾರೆ. ಏನೋ ಮೆಡಿಕಲ್ ಇರ್ಬೋದು, ಮತ್ತೊಂದು ಮಗದೊಂದು, ಅಥವಾ ಇನ್ನೇನೋ ಕೆಲಸದ ನಿಮಿತ್ತ ಇಲ್ಲೆಲ್ಲ ಬಂದಿರ್ತಾರೆ. ಅವ್ರನ್ನೆಲ್ಲರನ್ನು ಈಗ ವಾಪಸ್ ಕಳಿಸುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಇಲ್ಲಿರುವಂತಹ ಪೊಲೀಸರು ಕೂಡ ಕೆಲಸ ಮಾಡಬೇಕಾಗತ್ತೆ. ಕೆಲವರೆಲ್ಲ ಇಲ್ಲೇ ಕೂತ್ಕೊಳ್ತಾರೆ, ಪಾಕಿಸ್ತಾನಕ್ಕೆ ಹೋಗಲ್ಲ, ಇಲ್ಲೇ ಇರ್ತಾರೆ, ಇಲ್ಲೇ ಹೆಗ್ಣ ತರ ಇರ್ತಾರೆ. ಅವ್ರನ್ನ ವಾಪಸ್ ಕಳಿಸುವಂತ ಕೆಲಸ ಇಲ್ಲಿನ ಪೊಲೀಸರು ಮಾಡಬೇಕಾಗತ್ತೆ. ಖಾಲಿ ಬಾರ್ಡರ್ನಲ್ಲಿ ಇರುವಂತಹ ಸೈನಿಕರ ಕೆಲಸ ಅಲ್ಲ, ಅವ್ರ ಕೆಲಸ ಮಾಡ್ತಾರೆ. ಪೊಲೀಸ್ ಅವರು ಅಂತವ್ರನ್ನ ಹುಡುಕಿ ಕಳಿಸಬೇಕಾಗತ್ತೆ. ಕೆಲವರು ವೀಸಾ ಗೀಸಾ ಎಲ್ಲ ಹೋಗಿದೆ ಅಲ್ವಾ ಇವಾಗ ಎಲ್ಲರದು, ಎಲ್ಲ ವೀಸಾ ಕ್ಯಾನ್ಸಲ್ ಆಗಿದೆ. ಯಾರ್ಯಾರು ಪಾಕಿಸ್ತಾನದ ಪ್ರಜೆಗಳಿದ್ದಾರೆ ಅವ್ರನ್ನೆಲ್ಲವನ್ನು ಕೂಡ ವಾಪಸ್ ಕಳಿಸಬೇಕಾಗತ್ತೆ. ಅವರೆಲ್ಲ ಗುಜರಾತ್ನವರು. ಗುಜರಾತ್ನಲ್ಲಿ ಪಾಕಿಸ್ತಾನದ ಸಾಕಷ್ಟು ಮಂದಿ ಇದ್ರು. ಅವ್ರನ್ನೆಲ್ಲ ಕಳಿಸುವಂತ ಕಾರ್ಯ ಆಗ್ತಾ ಇದೆ. ಬೆಂಗಳೂರು ಇರಬಹುದು, ಬೇರೆ ಬೇರೆ ಕಡೆ ಎಲ್ಲೆಲ್ಲ ಪಾಕಿಸ್ತಾನದ ಪ್ರಜೆಗಳಿದ್ದಾರೆ. ಅವ್ರದೆಲ್ಲ ವೀಸಾ ಕ್ಯಾನ್ಸಲ್ ಆಗಿದೆ. ಇಲ್ಲಿ ಇರುವಂಗಿಲ್ಲ. 48 ಗಂಟೆಗಳ ಟೈಮ್, ಆ ಟೈಮ್ ಮೀರಿ ಮತ್ತೆ ಇರುವಂಗಿಲ್ಲ. ಅಷ್ಟರೊಳಗೆ ಗಂಟು ಮೂಟೆ ತಗೊಂಡು ಪಾಕಿಸ್ತಾನಕ್ಕೆ ಹೋಗ್ಬೇಕಾಗತ್ತೆ. ಸಾಲ್ಗಟ್ಟಿ ಕಾರ್ನಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಎಲ್ಲ ಟ್ಯಾಕ್ಸಿಯಲ್ಲಿ ಈಗಾಗಲೇ ಈ ಲಗೇಜ್ ಗಳನ್ನ ಹಾಕೊಂಡು ಹೋಗ್ತಾ ಇದ್ರೆ. ಈ ಅಟ್ಟಾರಿ ಗಡಿ ದಾಟಿ ಆಚೆ ಕಡೆ ಹೋದ್ರೆ ಟ್ಯಾಕ್ಸಿ ಸಿಗಲ್ಲ ಅವ್ರಿಗೆ, ಕತ್ತೆ ತಗೊಂಡ್ ಬರ್ಬೇಕಾಗತ್ತೆ. ಕತ್ತೆ ಮೇಲೆ ಲಗೇಜ್ ಹಾಕೊಂಡು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಬಿಕಾರಿ ದೇಶ ಅದು ಪಾಕಿಸ್ತಾನ. ಭಿಕ್ಷೆ ಬೇಡ್ತಾ ಇದೆ ದೇಶ, ಬೇರೆ ಬೇರೆ ಕಡೆ ಹೋಗಿ ಭಿಕ್ಷೆ ಬೇಡ್ತಾ ಇರುವಂತ ಇದೇ ಪಾಕಿಸ್ತಾನ. ಸೊ ಈಗ ಭಂಡ ಧೈರ್ಯ ಮಾಡಿ ದೇಶದ ಅಂದ್ರೆ ಭಾರತ ದೇಶ ವಿರುದ್ಧವೇ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳ್ತಾ ಇದೆ ನೋಡಿ. ಬಂಡ ಧೈರ್ಯ ಹಂಗ ಹೇಳುವಂತಹ ಒಬ್ಬ ಸೇನಾ ಮುಖ್ಯಸ್ಥನೇ ಆ ಪಾಕಿಸ್ತಾನ ಬಿಟ್ಟು ಹೋಗಿದ್ದಾನೆ. ಬ್ರಿಟನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾ ಇದ್ದಾನೆ. ಕೊನೆಯ ದಿನ ಡೆಡ್ಲೈನ್. ಅಟ್ಟಾರಿ ಗಡಿಯತ್ತ ಪಾಕ್ ನಾಗರಿಕರು ದೌಡಾಯಿಸುತ್ತಿದ್ದಾರೆ. ಅಟ್ಟಾರಿ ಗಡಿ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ವಾಪಸ್ ಕಳಿಸುವ ಮುನ್ನ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಗಡಿಯಲ್ಲಿ ದಾಖಲೆಯನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಡೆಡ್ಲೈನ್ ಎಂಡ್ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಪಾಕಿಸ್ತಾನದ ನಾಗರಿಕರು ವಾಪಸ್ ಈಗ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಾರೆ. ಕಾರಣ ಇಲ್ಲಿ ಇರೋಂಗಿಲ್ಲ, ವೀಸಾ ಕ್ಯಾನ್ಸಲ್ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ತಾ ಇದ್ರೆ ಅಲ್ಲಿರೋದು ಒಂದೇ ಗಡಿ ಇವರಿಗೆ ಹೋಗೋಕೆ, ಅಟ್ಟಾರಿ ಗಡಿ. ಅದು ಕೂಡ ಈಗ ಕ್ಲೋಸ್ ಆಗುತ್ತೆ. ಇವ್ರು ಹೋಗೋದಿದ್ರೆ ಈಗಲೇ ಹೋಗ್ಬೇಕಾಗತ್ತೆ. ಇನ್ ಕೇಸ್ ಏನಾದ್ರೂ ಇಲ್ಲೇ ಉಳ್ಕೊಂಡ್ರೆ ಮತ್ತೆ ಮಗದು ಅಂತ ಹೇಳಿ ಮತ್ತೆ ಅದಕ್ಕೂ ಕೂಡ ಕಷ್ಟ ಆಗತ್ತೆ. ಅಟ್ಟಾರಿ ಗಡಿ ಕೂಡ ಕ್ಲೋಸ್ ಆಗುತ್ತೆ. 48 ಗಂಟೆಗಳ ಕಾಲ ಕೊಟ್ಟಿರುವಂತದ್ದು. ಪಾಕ್ ಯಾರೆಲ್ಲ ಇಲ್ಲಿ ನಾಗರಿಕರಿದ್ರು ಅವರಿಗೆಲ್ಲ ಕೂಡ ಈಗ ವಾಪಸ್ ಹೋಗ್ತಾ ಇರುವಂತದ್ದು. ಅಟ್ಟಾರಿ ಗಡಿ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ಲಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಕಳಿಸುವ ಮುನ್ನ ಅವರ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಮತ್ತವರೇನಾದ್ರೂ ಇಲ್ಲಿ ಇಂಡಿಯಾದ ಏನಾದ್ರೂ ಆಧಾರ್ ಕಾರ್ಡ್ ಹೊತ್ಕೊಂಡು ಹೋದ್ರೆ ಕಷ್ಟ ಅಲ್ಲ. ಅದಕ್ಕೆ ಗಡಿಯಲ್ಲಿ ದಾಖಲೆಯನ್ನ ಪರಿಶೀಲನೆ ನಡೆಸ್ತಾ ಇದ್ರು ಅಧಿಕಾರಿಗಳು. ನೋಡಿ ಯಾವ ರೀತಿಯಾಗಿ ಕೂತ್ಕೊಂಡಿದ್ದಾರೆ ಇವರೆಲ್ಲ ಪಾಕಿಸ್ತಾನದವರು. ಸೊ ಇವರೆಲ್ಲರೂ ಕೂಡ ಇದ್ದಿದ್ದು ಇಷ್ಟು ಟೈಮ್ ಇಂಡಿಯಾದಲ್ಲಿ ಬೇರೆ ಬೇರೆ ಕೆಲಸ ನಿಮಿತ್ತ ಬಂದಿರ್ತಾರೆ. ಏನೋ ಮೆಡಿಕಲ್ ಇರ್ಬೋದು, ಮತ್ತೊಂದು ಮಗದೊಂದು, ಅಥವಾ ಇನ್ನೇನೋ ಕೆಲಸದ ನಿಮಿತ್ತ ಇಲ್ಲೆಲ್ಲ ಬಂದಿರ್ತಾರೆ. ಅವ್ರನ್ನೆಲ್ಲರನ್ನು ಈಗ ವಾಪಸ್ ಕಳಿಸುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಇಲ್ಲಿರುವಂತಹ ಪೊಲೀಸರು ಕೂಡ ಕೆಲಸ ಮಾಡಬೇಕಾಗತ್ತೆ. ಕೆಲವರೆಲ್ಲ ಇಲ್ಲೇ ಕೂತ್ಕೊಳ್ತಾರೆ, ಪಾಕಿಸ್ತಾನಕ್ಕೆ ಹೋಗಲ್ಲ, ಇಲ್ಲೇ ಇರ್ತಾರೆ, ಇಲ್ಲೇ ಹೆಗ್ಣ ತರ ಇರ್ತಾರೆ. ಅವ್ರನ್ನ ವಾಪಸ್ ಕಳಿಸುವಂತ ಕೆಲಸ ಇಲ್ಲಿನ ಪೊಲೀಸರು ಮಾಡಬೇಕಾಗತ್ತೆ. ಖಾಲಿ ಬಾರ್ಡರ್ನಲ್ಲಿ ಇರುವಂತಹ ಸೈನಿಕರ ಕೆಲಸ ಅಲ್ಲ, ಅವ್ರ ಕೆಲಸ ಮಾಡ್ತಾರೆ. ಪೊಲೀಸ್ ಅವರು ಅಂತವ್ರನ್ನ ಹುಡುಕಿ ಕಳಿಸಬೇಕಾಗತ್ತೆ. ಕೆಲವರು ವೀಸಾ ಗೀಸಾ ಎಲ್ಲ ಹೋಗಿದೆ ಅಲ್ವಾ ಇವಾಗ ಎಲ್ಲರದು,
ಎಲ್ಲ ವೀಸಾ ಕ್ಯಾನ್ಸಲ್ ಆಗಿದೆ. ಯಾರ್ಯಾರು ಪಾಕಿಸ್ತಾನದ ಪ್ರಜೆಗಳಿದ್ದಾರೆ ಅವ್ರನ್ನೆಲ್ಲವನ್ನು ಕೂಡ ವಾಪಸ್ ಕಳಿಸಬೇಕಾಗತ್ತೆ. ಅವರೆಲ್ಲ ಗುಜರಾತ್ನವರು. ಗುಜರಾತ್ನಲ್ಲಿ ಪಾಕಿಸ್ತಾನದ ಸಾಕಷ್ಟು ಮಂದಿ ಇದ್ರು. ಅವ್ರನ್ನೆಲ್ಲ ಕಳಿಸುವಂತ ಕಾರ್ಯ ಆಗ್ತಾ ಇದೆ. ಬೆಂಗಳೂರು ಇರಬಹುದು, ಬೇರೆ ಬೇರೆ ಕಡೆ ಎಲ್ಲೆಲ್ಲ ಪಾಕಿಸ್ತಾನದ ಪ್ರಜೆಗಳಿದ್ದಾರೆ. ಅವ್ರದೆಲ್ಲ ವೀಸಾ ಕ್ಯಾನ್ಸಲ್ ಆಗಿದೆ. ಇಲ್ಲಿ ಇರುವಂಗಿಲ್ಲ. 48 ಗಂಟೆಗಳ ಟೈಮ್. ಆ ಟೈಮ್ ಮೀರಿ ಮತ್ತೆ ಇರುವಂಗಿಲ್ಲ. ಅಷ್ಟರೊಳಗೆ ಗಂಟು ಮೂಟೆ ತಗೊಂಡು ಪಾಕಿಸ್ತಾನಕ್ಕೆ ಹೋಗ್ಬೇಕಾಗತ್ತೆ. ಸಾಲ್ಗಟ್ಟಿ ಕಾರ್ನಲ್ಲಿ ಹೋಗ್ತಾ ಇದಾರೆ ನೋಡಿ. ಎಲ್ಲ ಟ್ಯಾಕ್ಸಿಯಲ್ಲಿ ಈಗಾಗಲೇ ಈ ಲಗೇಜ್ ಗಳನ್ನ ಹಾಕೊಂಡು ಹೋಗ್ತಾ ಇದ್ರೆ. ಈ ಅಟ್ಟಾರಿ ಗಡಿ ದಾಟಿ ಆಚೆ ಕಡೆ ಹೋದ್ರೆ ಟ್ಯಾಕ್ಸಿ ಸಿಗಲ್ಲ. ಅವ್ರಿಗೆ ಕತ್ತೆ ತಗೊಂಡ್ ಬರ್ಬೇಕಾಗತ್ತೆ. ಕತ್ತೆ ಮೇಲೆ ಲಗೇಜ್ ಹಾಕೊಂಡು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಬಿಕಾರಿ ದೇಶ ಅದು ಪಾಕಿಸ್ತಾನ. ಭಿಕ್ಷೆ ಬೇಡ್ತಾ ಇದೆ. ದೇಶ ಬೇರೆ ಬೇರೆ ಕಡೆ ಹೋಗಿ ಭಿಕ್ಷೆ ಬೇಡ್ತಾ ಇರುವಂತ ಇದೇ ಪಾಕಿಸ್ತಾನ. ಸೊ ಈಗ ಬಂಡ ಧೈರ್ಯ ಮಾಡಿ ದೇಶದ ಅಂದ್ರೆ ಭಾರತ ದೇಶ ವಿರುದ್ಧವೇ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳ್ತಾ ಇದೆ. ನೋಡಿ ಬಂಡ ಧೈರ್ಯ. ಹಂಗ ಹೇಳುವಂತ ಒಬ್ಬ ಸೇನಾ ಮುಖ್ಯಸ್ಥನೇ ಆ ಪಾಕಿಸ್ತಾನ ಬಿಟ್ಟು ಹೋಗಿದ್ದಾನೆ. ಬ್ರಿಟನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾ ಇದ್ದಾನೆ. ಕೊನೆಯ ದಿನ ಡೆಡ್ಲೈನ್. ಅಟ್ಟಾರಿ ಗಡಿಯತ್ತ ಪಾಕ್ ನಾಗರಿಕರು ದೌಡಾಯಿಸುತ್ತಿದ್ದಾರೆ. ಅಟ್ಟಾರಿ ಗಡಿ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ವಾಪಸ್ ಕಳಿಸುವ ಮುನ್ನ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಗಡಿಯಲ್ಲಿ ದಾಖಲೆಯನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಡೆಡ್ಲೈನ್ ಎಂಡ್ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಪಾಕಿಸ್ತಾನದ ನಾಗರಿಕರು ವಾಪಸ್ ಈಗ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಾರೆ. ಕಾರಣ ಇಲ್ಲಿ ಇರೋಂಗಿಲ್ಲ. ವೀಸಾ ಕ್ಯಾನ್ಸಲ್ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ತಾ ಇದ್ರೆ ಅಲ್ಲಿರೋದು ಒಂದೇ ಗಡಿ ಇವರಿಗೆ ಹೋಗೋಕೆ, ಅಟ್ಟಾರಿ ಗಡಿ. ಅದು ಕೂಡ ಈಗ ಕ್ಲೋಸ್ ಆಗುತ್ತೆ. ಇವ್ರು ಹೋಗೋದಿದ್ರೆ ಈಗಲೇ ಹೋಗ್ಬೇಕಾಗತ್ತೆ. ಇನ್ ಕೇಸ್ ಏನಾದ್ರೂ ಇಲ್ಲೇ ಉಳ್ಕೊಂಡ್ರೆ ಮತ್ತೆ ಮಗದು ಅಂತ ಹೇಳಿ ಮತ್ತೆ ಅದಕ್ಕೂ ಕೂಡ ಕಷ್ಟ ಆಗತ್ತೆ. ಅಟ್ಟಾರಿ ಗಡಿ ಕೂಡ ಕ್ಲೋಸ್ ಆಗುತ್ತೆ. 48 ಗಂಟೆಗಳ ಕಾಲ ಕೊಟ್ಟಿರುವಂತದ್ದು. ಪಾಕ್ ಯಾರೆಲ್ಲ ಇಲ್ಲಿ ನಾಗರಿಕರಿದ್ರು ಅವರಿಗೆಲ್ಲ ಕೂಡ ಈಗ ವಾಪಸ್ ಹೋಗ್ತಾ ಇರುವಂತದ್ದು. ಅಟ್ಟಾರಿ ಗಡಿ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ಲಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಕಳಿಸುವ ಮುನ್ನ ಅವರ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಮತ್ತವರೇನಾದ್ರೂ ಇಲ್ಲಿ ಇಂಡಿಯಾದ ಏನಾದ್ರೂ ಆಧಾರ್ ಕಾರ್ಡ್ ಹೊತ್ಕೊಂಡು ಹೋದ್ರೆ ಕಷ್ಟ ಅಲ್ಲ. ಅದಕ್ಕೆ ಗಡಿಯಲ್ಲಿ ದಾಖಲೆಯನ್ನ ಪರಿಶೀಲನೆ ನಡೆಸ್ತಾ ಇದ್ರು ಅಧಿಕಾರಿಗಳು. ನೋಡಿ ಯಾವ ರೀತಿಯಾಗಿ ಕೂತ್ಕೊಂಡಿದ್ದಾರೆ ಇವರೆಲ್ಲ ಪಾಕಿಸ್ತಾನದವರು. ಸೊ ಇವರೆಲ್ಲರೂ ಕೂಡ ಇದ್ದಿದ್ದು ಇಷ್ಟು ಟೈಮ್ ಇಂಡಿಯಾದಲ್ಲಿ ಬೇರೆ ಬೇರೆ ಕೆಲಸ ನಿಮಿತ್ತ ಬಂದಿರ್ತಾರೆ. ಏನೋ ಮೆಡಿಕಲ್ ಇರಬಹುದು, ಮತ್ತೊಂದು ಮಗದೊಂದು, ಅಥವಾ ಇನ್ನೇನೋ ಕೆಲಸದ ನಿಮಿತ್ತ ಇಲ್ಲೆಲ್ಲ ಬಂದಿರ್ತಾರೆ. ಅವ್ರನ್ನೆಲ್ಲರನ್ನು ಈಗ ವಾಪಸ್ ಕಳಿಸುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಇಲ್ಲಿರುವಂತಹ ಪೊಲೀಸರು ಕೂಡ ಕೆಲಸ ಮಾಡಬೇಕಾಗತ್ತೆ. ಕೆಲವರೆಲ್ಲ ಇಲ್ಲೇ ಕೂತ್ಕೊಳ್ತಾರೆ, ಪಾಕಿಸ್ತಾನಕ್ಕೆ ಹೋಗಲ್ಲ, ಇಲ್ಲೇ ಇರ್ತಾರೆ, ಇಲ್ಲೇ ಹೆಗ್ಣ ತರ ಇರ್ತಾರೆ. ಅವ್ರನ್ನ ವಾಪಸ್ ಕಳಿಸುವಂತ ಕೆಲಸ ಇಲ್ಲಿನ ಪೊಲೀಸರು ಮಾಡಬೇಕಾಗತ್ತೆ. ಖಾಲಿ ಬಾರ್ಡರ್ನಲ್ಲಿ ಇರುವಂತಹ ಸೈನಿಕರ ಕೆಲಸ ಅಲ್ಲ. ಅವ್ರ ಕೆಲಸ ಮಾಡ್ತಾರೆ. ಪೊಲೀಸವರು ಅಂತವ್ರನ್ನ ಹುಡುಕಿ ಕಳಿಸಬೇಕಾಗತ್ತೆ. ಕೆಲವರು ವೀಸಾ ಗೀಸಾ ಎಲ್ಲ ಹೋಗಿದೆ ಅಲ್ವಾ ಇವಾಗ ಎಲ್ಲರದು. ಎಲ್ಲ ವೀಸಾ ಕ್ಯಾನ್ಸಲ್ ಆಗಿದೆ. ಯಾರ್ಯಾರು ಪಾಕಿಸ್ತಾನದ ಪ್ರಜೆಗಳಿದ್ದಾರೆ ಅವ್ರನ್ನೆಲ್ಲವನ್ನು ಕೂಡ ವಾಪಸ್ ಕಳಿಸಬೇಕಾಗತ್ತೆ. ಅವರೆಲ್ಲ ಗುಜರಾತ್ನವರು. ಗುಜರಾತ್ನಲ್ಲಿ ಪಾಕಿಸ್ತಾನದ ಸಾಕಷ್ಟು ಮಂದಿ ಇದ್ರು. ಅವ್ರನ್ನೆಲ್ಲ ಕಳಿಸುವಂತ ಕಾರ್ಯ ಆಗ್ತಾ ಇದೆ. ಬೆಂಗಳೂರು ಇರಬಹುದು, ಬೇರೆ ಬೇರೆ ಕಡೆ ಎಲ್ಲೆಲ್ಲ ಪಾಕಿಸ್ತಾನದ ಪ್ರಜೆಗಳಿದ್ದಾರೆ. ಅವ್ರದೆಲ್ಲ ವೀಸಾ ಕ್ಯಾನ್ಸಲ್ ಆಗಿದೆ. ಇಲ್ಲಿ ಇರುವಂಗಿಲ್ಲ. 48 ಗಂಟೆಗಳ ಟೈಮ್. ಆ ಟೈಮ್ ಮೀರಿ ಮತ್ತೆ ಇರುವಂಗಿಲ್ಲ. ಅಷ್ಟರೊಳಗೆ ಗಂಟು ಮೂಟೆ ತಗೊಂಡು ಪಾಕಿಸ್ತಾನಕ್ಕೆ ಹೋಗ್ಬೇಕಾಗತ್ತೆ. ಸಾಲ್ಗಟ್ಟಿ ಕಾರ್ನಲ್ಲಿ ಹೋಗ್ತಾ ಇದಾರೆ ನೋಡಿ. ಎಲ್ಲ ಟ್ಯಾಕ್ಸಿಯಲ್ಲಿ ಈಗಾಗಲೇ ಈ ಲಗೇಜ್ ಗಳನ್ನ ಹಾಕೊಂಡು ಹೋಗ್ತಾ ಇದ್ರೆ. ಈ ಅಟ್ಟಾರಿ ಗಡಿ ದಾಟಿ ಆಚೆ ಕಡೆ ಹೋದ್ರೆ ಟ್ಯಾಕ್ಸಿ ಸಿಗಲ್ಲ. ಅವ್ರಿಗೆ ಕತ್ತೆ ತಗೊಂಡ್ ಬರ್ಬೇಕಾಗತ್ತೆ. ಕತ್ತೆ ಮೇಲೆ ಲಗೇಜ್ ಹಾಕೊಂಡು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಬಿಕಾರಿ ದೇಶ ಅದು ಪಾಕಿಸ್ತಾನ. ಭಿಕ್ಷೆ ಬೇಡ್ತಾ ಇದೆ. ದೇಶ ಬೇರೆ ಬೇರೆ ಕಡೆ ಹೋಗಿ ಭಿಕ್ಷೆ ಬೇಡ್ತಾ ಇರುವಂತ ಇದೇ ಪಾಕಿಸ್ತಾನ. ಸೊ ಈಗ ಬಂಡ ಧೈರ್ಯ ಮಾಡಿ ದೇಶದ ಅಂದ್ರೆ ಭಾರತ ದೇಶ ವಿರುದ್ಧವೇ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳ್ತಾ ಇದೆ. ನೋಡಿ ಬಂಡ ಧೈರ್ಯ. ಹಂಗ ಹೇಳುವಂತಹ ಒಬ್ಬ ಸೇನಾ ಮುಖ್ಯಸ್ಥನೇ ಆ ಪಾಕಿಸ್ತಾನ ಬಿಟ್ಟು ಹೋಗಿದ್ದಾನೆ. ಬ್ರಿಟನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾ ಇದ್ದಾನೆ.